ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರಿಯ ಕೇಳಿಗರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 10ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್.ಎಲ್. ವಾಗೀಶ್ವರಿ. ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್.ಆರ್. ವಾಸುದೇವ. ಮಾಹಿಷ್ಮತಿಯ ರಾಜ ನೀಲಧ್ವಜನನ್ನು ಗೆದ್ದು ಅವನ ಸೈನ್ಯವನ್ನು ಸೇರಿಕೊಂಡಿರತಕ್ಕಂಥ ಅರ್ಜುನ ಸೇನೆಯೊಂದಿಗೆ ಬರ್ತಾ ಇದ್ದಾನೆ. ಕುದುರೆಯನ್ನು ಮುಂದಿಟ್ಟುಕೊಂಡು ಕುದುರೆ ಎಲ್ಲಿ ಹೋಯಿತೋ ಅಲ್ಲಿ ಬರ್ತಾ ಇದೆ ಅರ್ಜುನನ ಆ ಸೈನ್ಯ. ವಿಂಧ್ಯಾದ್ರಿಯ ತಪ್ಪಲಿಗೆ ಸೈನ್ಯ ಬರ್ತಾ ಇದೆ. ಆ ವಿಂಧ್ಯ ಪರ್ವತದ ಕಾಡು ಹೇಗಿದೆ, ಎಲ್ಲ ರೀತಿಯಲ್ಲೂ ಕೂಡ ಆಶ್ಚರ್ಯವೇ ತುಂಬಿಕೊಂಡಿರತಕ್ಕಂತಹ ಆ ಅಚಲೇಂದ್ರ ಕಣ್ಣಿಗೆ ತೋರ್ತಾ ಇದೆ. ಶೃಂಗಮಯಂ ಶೃಂಗಮಯಂ ಉರುಶಿಲಾಸಂಗಮಯಂ ಅಧಿಕಮಾತಂಗಮಯಂ ಅನುಪಮಭುಜಂಗಮಯಂ ಉನ್ನತಲವಂಗಮಯಂ ಅಮಿತಸಾರಂಗಮಯಂ ಅದ್ಭುತದ ಸಿಂಗಮಯ ಶರಭಮಯಂ ಭೃಂಗಮಯಂ ಅವಿರಳ ವಿಹಂಗಮಯಂ ಒಪ್ಪುವ ಕುರಂಗಮಯಂ ಅಮರಿಯರ ಅನಂಗಮಯ ಕೇಳಿಗಳ ಸಂಗಮಯಂ ಯನಿಪಗಿರಿ ಭಂಗಮಯಮಲ್ಲದೆ ಉತ್ತುಂಗಮಯವಾಗಿರ್ದುದು. ಎಷ್ಟು ಅನುಪ್ರಾಸವನ್ನು ಹೇಳಿದರೂ ಕವಿಗೆ ತೃಪ್ತಿಯೇ ಇಲ್ಲ. ಶೃಂಗಮಯ, ಶಿಲಾಸಂಗಮಯ, ಮಾತಂಗಮಯ, ಭುಜಂಗಮಯ, ಪ್ಲವಂಗಮಯ, ಸಾರಂಗಮಯ, ಸಿಂಗಮಯ ಅಂಥೇಳಿ ಆ ಅನುಸ್ವಾರದೊಂದಿಗೆ ಗಕಾರವನ್ನು ಕವಿ ಚೆನ್ನಾಗಿ ಅನುವರ್ತನೆ ಮಾಡಿದ್ದಾನೆ. ಶೃಂಗಮಯ ಉನ್ನತವಾದ ಶೃಂಗಗಳಿಂದ ಕೂಡಿದೆ. ಶಿಲಾಸಂಗಮಯ ಎಲ್ಲ ಕಡೆಯಲ್ಲೂ ಬಂಡೆಗಳು ಬೆಟ್ಟದ ಸೊಡರುಗಳಲ್ಲಿ ತುಂಬಿಕೊಂಡಿದೆ. ಹಾಗೆಯೇ ಮಾತಂಗಮಯ ಆನೆಗಳು ತುಂಬಿಕೊಂಡಿದೆ. ಭುಜಂಗಗಳು ಅಂತಂದರೆ ಹಾವುಗಳಿದೆ. ಲವಂಗಮಯ, ಪ್ಲವಂಗಮಯ ಲವಂಗದ ಎಲೆಗಳಿಂದ ಆ ಒಂದು ಬಳ್ಳಿಗಳಿಂದ ಕೂಡಿರತಕ್ಕಂಥದ್ದು. ಸಾರಂಗಮಯ ಸಾರಂಗ ಜಿಂಕೆಗಳು ಅಲ್ಲಿ ತುಂಬಿಕೊಂಡಿದೆ. ಸಿಂಹಗಳಿದೆ. ಭೃಂಗಮಯ ಅಂದರೆ ದುಂಬಿಗಳಿದೆ. ವಿಹಂಗಮಯ ಅಂದರೆ ಪಕ್ಷಿಗಳಿದೆ. ಈ ರೀತಿಯಲ್ಲಿ ಕಂಗಳಿಗೆ ಒಪ್ಪುತ್ತಾ ಇರತಕ್ಕಂತಹ ಕಾಡಿನಲ್ಲಿ ಅಮರಿಯರ ಅನಂಗಮಯ ಕೇಳಿಗಳ ದೇವತೆಗಳ ಸ್ತ್ರೀಯರು ದೇವತೆಗಳು ಬಂದುಬಿಟ್ಟು ಅಲ್ಲಿ ಮನ್ಮಥರ ಕೇಳಿಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಸಂತೋಷದಲ್ಲಿ ಕಾಲವನ್ನು ಕಳೆಯತಕ್ಕಂತಹ ಪ್ರದೇಶ ಅದಾಗಿದೆ ಅಂಥೇಳಿ ಕವಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಬಹುಕಾಲ ಮೆನಗೆ ನೀರ್ಮಳೆಗರೆದ ಪುರುಷಾರ್ಥಕ್ಕೆ ಅಗಗ ಮೃದ್ಬಿಂದುಗಳ ನೀಗ ಸುರಿದ ಪೆನೆಂದು ಮಹಿ ನಭಸ್ಥಳಕ್ಕೆ ಊರ್ಧ್ವಮುಖಮಾಗಿ ಸೂಸುವ ರಜದ ಸೋನೆಯನೆ ಧೂಳಿಡೆ ಬಹುಳತರು ಗುಲ್ಮಲತೆ ಮೃಗ ಪಕ್ಷಿ ಕ್ರಿಮಿಕೀಟ ಗುಹೆದೊಣೆ ಮೊರಡಿ ಪಳ್ಳ ಕೊಳ್ಳ ಜರಿಸರಿ ಜಲುಗು ಗಗನ ಗಹ್ವರದ ವಿಂಧ್ಯಾದ್ರಿಯಂ ಫಲುಗುಣನ ಸೇನೆ ತುಳಿದು ದಸಿಯರೆದುದು. ಮೇಘಗಳು ಈ ಪರ್ವತದ ಶಿಖರಗಳ ಮೇಲೆ ಅನೇಕ ವರ್ಷಗಳಿಂದ ನೀರನ್ನು ಸುರಿತಾ ಇದೆ. ಅದಕ್ಕೆ ಪ್ರತ್ಯುಪಕಾರವನ್ನು ಮಾಡ್ತೇನೆ, ನಾನು ಈಗ ಮೃದ್ಬಿಂದುಗಳನ್ನು ಮೇಲಕ್ಕೆ ಕಳಿಸ್ಬಿಡ್ತೀನಿ ಊರ್ಧ್ವಮುಖವಾಗಿ ಅಂತ ಹೇಳುವ ಹಾಗೆ ರಜದ ಸೋನೆ ಸೂಸ್ತಾ ಇದೆ ಅಂತ ಆ ಅರ್ಜುನನ ಸೈನ್ಯದ ಕಾಲಿನಿಂದ ಎದ್ದಿರತಕ್ಕಂತಹ ಧೂಳಿ ಮೇಲ್ಮುಖವಾಗಿ ಚಿಮ್ಮುತ್ತಾ ಆಕಾಶವೆಲ್ಲ ಧೂಳಿನಿಂದ ತುಂಬ್ಕೊಂಡ್ಬಿಡ್ತು. ಇದೇನಾದರೂ ಮೇಲ್ಮುಖವಾಗಿ ಇಲ್ಲಿರ್ತಕ್ಕಂಥ ನೀರಿನ ಬಿಂದುಗಳನ್ನು ಮತ್ತೆ ಮೋಡಕ್ಕೆ ಸೇರಿಸ್ತಾ ಇದೆಯೋ ಅನ್ನುವ ಹಾಗೆ ಕಾಣ್ತಾ ಇದೆ. ಅಲ್ಲಿರ್ತಕ್ಕಂತಹ ತರು ಗುಲ್ಮ ಲತೆ ಮೃಗ ಪಕ್ಷಿ ಕ್ರಿಮಿ ಕೀಟ ಗೊಹೆ ಮೊರಡಿ ಪಳ್ಳ ಜರಿ ಜಲುಗು ಗಹನ ಗಹ್ವರ ಏನೇನಿದೆ ಆ ಪರ್ವತದಲ್ಲಿ ಅದೆಲ್ಲವೂ ಕೂಡ ಧೂಳಿನಿಂದ ತುಂಬಿಕೊಂಡು ಹೋಗ್ಬಿಡ್ತು. ಅರ್ಜುನನ ಆ ಸೈನ್ಯದ ಪಾದಧೂಳಿ ಮೇಲಕ್ಕೆ ಎದ್ದುಬಿಟ್ಟು
ಹರಿಯ ಸೇವಕರ ಬರವಂ ಕಾಣುತ್ತ ಆ ವಿಂಧ್ಯಗಿರಿಯ ದುರ್ಮಾರ್ಗಮು ಸನ್ಮಾರ್ಗಮಾಯಿತು. ದುರ್ಧರ ಹೃದಯ ವನಜಾಂಧಕಾರಮು ಸುಪ್ರಕಾಶಿತಮಾಯಿತು ವಿಕೃತಿಯಡಗಿ. ಉರುತರ ಪ್ರಭವದವ ಮುಕ್ತ ಭಾವಿತಮಾಯಿತು. ಉರುತರ ಪ್ರಭವದವ ಮುಕ್ತ ಭಾವಿತಮಾಯಿತು. ನಿರುಪಮಾಶಾ ಪರಿಜ್ಞಾನಮಾಯಿತು. ಇರದೆ ಗೋಚರಮಾಯಿತು ವಿಷ್ಣು ಪದಮೆನೆ. ನಡೆದುದಾಗಯಂ ಬೆಂಬಿಡದ ಸೇನೆ ಸಹಿತ. ಹರಿಯ ಸೇವಕರ ಬರವಂ ಕಾಣುತ್ತಾ ವಿಂಧ್ಯಗಿರಿಯ ದುರ್ಮಾರ್ಗಮುಂ ಸನ್ಮಾರ್ಗಮಾಯಿತು. ಯಾಕೆಂದರೆ ಆ ದುರ್ಭೇದ್ಯವಾಗಿರ್ತಕ್ಕಂತಹ ವಿಂಧ್ಯಾಟವಿಯದು, ವಿಂಧ್ಯ ಪರ್ವತದ ತಪ್ಪಲಿನ ಕಾಡು ಯಾರಿಗೂ ಕೂಡ ಅಪ್ರವೇಶ್ಯವಾಗಿಬಿಟ್ಟಿತ್ತು. ಯಾವಾಗ ಅರ್ಜುನನ ಸೈನ್ಯ ಕಾಡಿನಲ್ಲಿ ಪ್ರವೇಶ ಮಾಡ್ತೋ, ಆನೆ ನಡೆದುದೇ ಮಾರ್ಗಂಗಡ ಅಂತ ಹೇಳುವ ಹಾಗೆ ಸೈನ್ಯ ನಡೆದಲ್ಲೇ ದಾರಿಯಾಗಿಬಿಡ್ತು. ಎಲ್ಲೆಲ್ಲಿ ನೋಡಿದರೂ ಕೂಡ ಮಾರ್ಗಗಳು ಹೋಗತಕ್ಕಂಥದ್ದು. ಆ ದುರ್ಮಾರ್ಗಮುಂ ಸನ್ಮಾರ್ಗಮಾಯಿತು ಅಂತ. ಒಂದು ಹರಿಯ ಸೇವಕರು, ಹರಿ ಅಂತಂದರೆ ಆ ಭಗವಂತ ವಿಷ್ಣುವಿನ ಅನುಜ್ಞೆಯಿಂದ, ಕೃಷ್ಣನ ಅನುಜ್ಞೆಯಿಂದ ಬಂದಿರತಕ್ಕಂಥ ಸೈನ್ಯ. ಹರಿಸೇವಕರು ಬಂದಿದ್ದರಿಂದಲೇ ದುರ್ಮಾರ್ಗ ಸನ್ಮಾರ್ಗವಾಗಿಬಿಡ್ತು. ಕಾಡೆಲ್ಲ ಧ್ವಂಸವಾಗಿ ಹೋಗ್ಬಿಡ್ತು. ಎಲ್ಲೆಲ್ಲಿ ನೋಡಿದರೂ ಕೂಡ ಮುರಿದು ಬಿದ್ದಿರತಕ್ಕಂತಹ ಮರಗಳು, ಆನೆಗಳು ಎಳೆದು ಹಾಕಿರ್ತಕ್ಕಂತಹ ಆ ಕಾಡಿನ ಗಿಡಬಳ್ಳಿಗಳು ಎಲ್ಲವೂ ಕೂಡ ಸೇರಿ ಆ ಕಾಡು ನುಚ್ಚು ನೂರಾಗ್ಬಿಡ್ತು. ಎಲ್ಲ ಕಡೆಯಲ್ಲೂ ಕೂಡ ಬೆಳಕಾಗ್ಬಿಡ್ತು. ಬಹುಶಃ ಇದು ಕಾಡಿನಲ್ಲಿರ್ತಕ್ಕಂತಹ ವಿಕೃತಿ ಹೋಗ್ಬಿಟ್ಟು ಇದು ಜ್ಞಾನವೇ ಬಂದುಬಿಡ್ತೋ ಏನೋ. ಹರಿ ಪ್ರವೇಶವಾಗದೇ ಇದ್ದರೂ ಕೂಡ ಇದು ವಿಷ್ಣು ಪದವಾಗಿಬಿಡ್ತು, ವಿಷ್ಣುವಿನ ಸ್ಥಾನವಾಗಿಬಿಡ್ತು ಅನ್ನುವ ಹಾಗೆ ಕಾಣ್ತಾ ಇದೆ. ಅಂತಹ ಕಾಡನ್ನು ಕುದುರೆ ಪ್ರವೇಶ ಮಾಡಿದೆ. ಮಂದಿ ಸಂದಣಿಸಿ ಬೆಂಕೊಂಡು ನಡೆತರೆ ಕುದುರೆ. ಮುಂದೆ ಬರೆವರೆ ಕಂಡುದೊಂದು ಯೋಜನದಗಲದಿಂದೆ ಸೆವಶಿಲೆಯನು. ಅದರುಳ್ ಪೊರಳ್ದ ಪೆನೆಂಬ ತವಕದಿಂದ ತಿಭರದೊಳು ಬಂದಡರ್ದು ಆ ಕಲ್ಲ ಮೇಲೆ ಹರಿಕಾಲಿಟ್ಟುದು. ಬಂದಡರ್ದ ಕಲ್ಲ ಮೇಲೆ ಹರಿಕಾಲಿಟ್ಟುದು. ಅಂದು ಹರಿಮೆಟ್ಟಿದೊಡೆ ಪೆಣ್ಣಾದುದಂತೆ ಮೇಣಿಂದಾಗದಿರ್ದ ಪುದೆ. ಪೇಳೆಂಬಿನಂ ಮಹೀಪಾಲ ಕೇಳದ್ಭುತವನು. ಈ ರೀತಿ ಸೈನ್ಯದೊಂದಿಗೆ ಬರ್ತಾ ಇರತಕ್ಕಂತಹ ಕುದುರೆ ಒಂದು ವಿಸ್ತಾರವಾಗಿರ್ತಕ್ಕಂತಹ ವಿಶಾಲವಾದ ಶಿಲೆ ಇರತಕ್ಕಂತಹ ಪ್ರದೇಶಕ್ಕೆ ಬಂದುಬಿಡ್ತು. ಯೋಜನ ಉದ್ದ, ಯೋಜನ ಅಗಲ ಇರತಕ್ಕಂತಹ ವಿಸ್ತಾರವಾಗಿರ್ತಕ್ಕಂತಹ ಒಂದು ಬಂಡೆಯನ್ನು ನೋಡ್ತು. ಕುದುರೆಗೆ ಖುಷಿಯಾಗ್ಬಿಡ್ತಂತೆ, ಸಂತೋಷವಾಯಿತು. ಬರೇ ಬಳ್ಳಿಗಳಿಂದ ತುಂಬಿರತಕ್ಕಂತಹ ಅರಣ್ಯ ಪ್ರದೇಶದಲ್ಲಿ ಆ ಮುಳ್ಳು, ಆ ಕಲ್ಲುಗಳಲ್ಲಿ ನಡೆದುಕೊಂಡು ಬಂದಿತ್ತು. ಈ ವಿಸ್ತಾರವಾದ ಶಿಲೆಯನ್ನು ನೋಡಿದ ಕೂಡಲೇ ಅದರ ಮೇಲೆ ನಾನು ಪೊರಳದ ಪೆನೆಂದು ಅದರ ಮೇಲೆ ಹೊರಳಾಡ್ತೇನೆ, ಸಂತೋಷ ಪಡ್ತೇನೆ ಅಂಥೇಳಿ ಓಡಿ ಬಂತು ಕುದುರೆ. ವಿಸ್ತಾರವಾಗಿರ್ತಕ್ಕಂತಹ ಶಿಲೆಯ ಮೇಲೆ ಬಂದು ನಿಂತ್ಕೊಳ್ತು. ಬಂದು ಅಡರ್ಧ ಕಲ್ಲ ಮೇಲೆ ಹರಿ ಕಾಲಿಟ್ಟುದು. ಅದರ ಮೇಲೆ ಕಾಲಿಟ್ಟಿದೆ. ಇವತ್ತೊಂದು ಅದ್ಭುತವಾಗುತ್ತೆ ಅಂತ ಕವಿ ಹೇಳ್ತಾ ಇದ್ದಾನೆ. ಅಂದು ಹರಿಮೆಟ್ಟಿದೊಡೆ, ಹರಿಯ ಅವತಾರವಾಗಿರ್ತಕ್ಕಂತಹ ರಾಮಚಂದ್ರ ತುಳಿದಾಗ ಕಲ್ಲು ಅಹಲ್ಯೆಯಾದಂತೆ ಇವತ್ತೂ ಕೂಡ ಏನೋ ಒಂದು ವಿಶೇಷವಾಗುತ್ತೆ, ಒಂದು ಅದ್ಭುತ ನಡೆಯುತ್ತೆ ಅಂಥೇಳಿ ಕವಿ ಹೇಳ್ತಾ ಇದ್ದಾನೆ. ಏನು ಅದ್ಭುತವಾಯಿತು ಮಹೀಪಾಲ, ಜನಮೇಜಯ ಮಹಾರಾಜ, ಕೇಳು ಅಂಥೇಳಿ ಜೈಮಿನಿ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಕಾಲಿಡಲ್ ಕಾಶಿಲೆಯೊಳು ಆ ತುರಂಗದ ಖುರಂ ಕೀಲಿಸಿತು. ಭಿನ್ನಿಸದೆ ಕೂಡೆ ಬೆಚ್ಚಂದದಿಂ ಮೇಲೆ ನಡೆಗೆಟ್ಟು ನಿಂದುದು. ದರಿದ್ರನ ಮನೋರಥದಂತೆ ನಿದತನುವಿನ ಲೀಲೆಯಡಗಿರ್ದುದಾಕೃತಿಯ
ಭಂಜಿಕೆಯನಲು ಭೂಲೋಲ ಕೇಳೈಕ್ಯಮಾಗಿರ್ದುದಾ ಕಲ್ಲೊಳು ಆಲಲಿತವಾಜಿ ಪೂರ್ಣೇನು ಮಂಡಲದೊಳೊಪ್ಪುವ ಮೃಗಾಂಕದ ತೆರೆದೊಳು. ಏನು ಅದ್ಭುತವಾಯಿತು! ಆ ಶಿಲೆಯ ಮೇಲೆ ಕಾಲಿಟ್ಟ ಕೂಡಲೇ ಕುದುರೆಯ ಕಾಲುಗಳು ಹಾಗೆ ಅಂಟ್ಕೊಂಡ್ಬಿಟ್ಟಿದೆ. ಕೀಲಿಸಿತು, ಕೀಲು ಹಾಕ್ಕೊಂಡು ಹಾಗೆ ನಿಂತ್ಕೊಂಡೇ ಬಿಡ್ತು. ಕುದುರೆ ಹಾಗೆ ನಿಂತ್ಕೊಂಡಿದೆ ಸಮತಟ್ಟಾದ ಜಾಗದಲ್ಲಿ. ಕುದುರೆಗಳ ಕಾಲು ಅಲ್ಲೇ ಸೇರಿ ಹೋಗಿಬಿಟ್ಟಿದೆ. ಕುದುರೆ ಹೇಗೆ ನಿಂತ್ಕೊಂಡು ಬಿಡ್ತು ಅಂತ ಹೇಳಿ ಕವಿ ಹೇಳ್ತಾ ಇದ್ದಾನೆ. ದರಿದ್ರನ ಮನೋರಥದಂತೆ. ದರಿದ್ರ ಏನಾದರೂ ಬಯಸಿದರೆ ಅವನ ಆಸೆ ಎಲ್ಲಿ ಹೋಗುತ್ತೆ? ಅಲ್ಲೇ ಇರುತ್ತೆ. ಆಸೆ ಮುಂದಕ್ಕೆ ಹೋಗೋದಿಲ್ಲ. ಆಸೆಗೆ ಏನಾದರೂ ಮಾರ್ಗ ಇದ್ದರೆ ಆಸೆ ಮುಂದಕ್ಕೆ ಹೋಗುತ್ತೆ, ಮುಂದಕ್ಕೆ ಹೋಗಲೇ ಇಲ್ಲ. ಹಾಗೆ ಕುದುರೆ ನಿಂತ್ಕೊಂಡು ಬಿಟ್ಟಿದೆ. ಮಣ್ಣಿನಲ್ಲೋ ಲೋಹದಲ್ಲೋ ಮಾಡಿರ್ತಕ್ಕಂತಹ ಗೊಂಬೆಯಂತೆ ನಿಂತ್ಕೊಂಡ್ಬಿಟ್ಟಿದೆ. ಕುದುರೆ ವಿಸ್ತಾರವಾಗಿರ್ತಕ್ಕಂಥ ಶಿಲೆಯ ಮೇಲೆ ಚಂದ್ರನಲ್ಲಿರ್ತಕ್ಕಂತಹ ಆ ಮೃಗದ ಗುರುತಿನಂತೆ ಕಾಣ್ತಾ ಇದೆ. ಅದರಲ್ಲಿ ಯಾವುದೇ ಅಲುಗಾಟವಿಲ್ಲ. ಗಾಳಿಯನ್ನು ಮೀರಿ ನಡೆಯತಕ್ಕಂತಹ ಕುದುರೆ ಹೀಗಾಗ್ಬಿಡ್ತಲ್ಲ. ಗಾಳಿಯಂ ಮಿಕ್ಕು ನಡೆವ ಆಹಯಂ ಕಾಲ್ಗಳಂ ಕೀಳಲಾರದೆ ನಿಂದು. ಗಾಳಿಯಂ ಮಿಕ್ಕು ನಡೆವ ಆಹಯಂ ಕಾಲ್ಗಳಂ ಕೀಳಲಾರದೆ ನಿಂದು. ಧರೆಯೊಳೇನಚ್ಚರಿಯೋ ಪೇಳಬೇಕೆಂದು ಚೆರರೈ ತಂದು ಪಾರ್ಥಂಗೆ ಕೈ ಮುಗಿದು ಭಿನ್ನೈಸಲು. ಕೇಳಿ ವಿಸ್ಮಿತನಾಗಿ ಬಂದು ನೋಡಿದನು. ಅಲ್ಲಿ ಗಾಳ ನಟ್ಟಿದನಬ್ಬರಿಸಿ ಸೆಲೆಗಳಿಂದ ಪೊಯ್ದೇಳಿಸಿದೊಡೆ. ಅದು ವಜ್ರಲೇಪವಾದುದು ಸಿಲುಕಿತಾ ಕುದುರೆ ಕೊಲ್ಲೆಡೆಯೊಳು. ವೇಗವಾಗಿ ಬರ್ತಾ ಇದ್ದಂತಹ ಕುದುರೆಗೆ ಏನಾಗ್ಬಿಡ್ತು? ಕಾಲ್ಗಳಂ ಕೀಳಲಾರದೆ ನಿಂದುದು. ಇಳೆಯೋಳು ಏನಚ್ಚರಿದು? ಕಾಲನ್ನು ಎತ್ತೋದಕ್ಕೆ ಆಗ್ತಾ ಇಲ್ಲ, ನಿಂತ್ಕೊಂಡ್ಬಿಟ್ಟಿದೆ ಅಂಥೇಳಿ ಕುದುರೆಯನ್ನು ಕಾಯ್ತಾ ಇದ್ದಂತಹ ಚರರು ಬಂದು ಅರ್ಜುನನಿಗೆ ಹೇಳ್ತಾ ಇದ್ದಾರೆ, ಈ ರೀತಿ ಆಗಿಬಿಟ್ಟಿದೆ, ಕುದುರೆ ನಿಂತು ಬಿಡ್ತು, ಆ ಬಂಡೆಯ ಮೇಲೆ ಹೋಗ್ಬಿಟ್ಟು ಅಂತಂದಾಗ ವಿಸ್ಮಿತನಾಗ್ಬಿಟ್ಟ. ಏನಿದೆ ಆಶ್ಚರ್ಯ ಇದು? ಕುದುರೆ ಒಂದು ಬಂಡೆಯಲ್ಲಿ ಒಂದು ಕೊರಕಲಿದೆ, ಒಂದು ಸೀಳಿದೆ, ಅದರಲ್ಲಿ ಸಿಕ್ಕಿಬಿತ್ತು ಅಂತಂದರೆ ಆಶ್ಚರ್ಯವಿಲ್ಲ. ಬರೇ ಸಮತಟ್ಟಾಗಿರ್ತಕ್ಕಂತಹ ಬಂಡೆಯ ಮೇಲೆ ಕುದುರೆ ನಿಂತು ಬಿಟ್ಟಿದೆ ಅಂದರೆ ಏನು? ಆ ವಿಸ್ಮಿತನಾಗಿಬಿಟ್ಟು ಬಂದು ನೋಡ್ತಾ ಇದ್ದಾನೆ ಅರ್ಜುನ. ನೋಡಿ ಆಳುಗಳನ್ನು ಕರೆದ, ಚಾವಟಿಯಿಂದ ಹೊಡೀರಿ ಕುದುರೆಗೆ, ಜೋರಾಗಿ ಶಬ್ದವನ್ನು ಮಾಡಿ ನಗಾರಿಗಳನ್ನು ನುಡಿಸಿ ಅಂತ ಹೇಳ್ದ. ಏನು ಮಾಡಿದರೂ ಕೂಡ ವಜ್ರಲೇಪವಾದುದು, ವಜ್ರಲೇಪದಂತೆ ಅದು ಕೂತ್ಕೊಂಡ್ಬಿಟ್ಟಿದೆ. ಆ ಕುದುರೆ ಕಲ್ಲಿನಲ್ಲಿ ಸಿಕ್ಕಿ ಅಲುಗಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅರ್ಜುನ ಯೋಚನೆಯನ್ನು ಮಾಡ್ತಾ ಇದ್ದಾನೆ. ಬಳಿಕ ಚಿಂತಿಸಿದನರ್ಜುನನು, ಇದೇನಾದೊಡಂ ಮುಳಿದ ಮುನಿಪನ ಶಾಪಮಾಗಬೇಕು. ಈ ವನಸ್ಥಳದೊಳು ಆಶ್ರಮ ಮುಂಟೆ ನೋಳ್ಬುದು ಅಗಲದೊಳೆಂದು ಚಾರರಂ ಕಳುಹಲವರು. ತೊಳಲಿ ನಿಮಿಷದೊಳರಸಿ ಬಂದು ಭಿನ್ನೈಸಲ್ಕೆ ಫಲುಗುಣಂ ಪ್ರದ್ಯುಮ್ನ ವೃಷಕೇತು ಸಾಲ್ವಪತಿ ಕಲಿಯೌವನಾಶ್ವ ನೀಲಧ್ವಜರನೈವರಂ ಕೂಡಿಕೊಂಡೈತಂದನು. ಈ ರೀತಿ ಇದ್ದಕ್ಕಿದ್ದ ಹಾಗೆ ಕುದುರೆ ನಿಲ್ಲಬೇಕಾದ್ರೆ ಇದು ಯಾರಾದರೂ ಮಹಾತ್ಮರ ಶಾಪ ಇರಬಹುದೇ? ಇಲ್ಲದೇ ಇದ್ರೆ ಹೀಗಾಗೋದಕ್ಕೆ ಸಾಧ್ಯವಿಲ್ಲ. ಮುಳಿದ ಮುನಿಪನ ಶಾಪಮಾಗಬೇಕು. ಯಾವನೋ ಋಷಿ ಶಾಪವನ್ನು ಕೊಟ್ಟಿರಬೇಕು. ಬೇಗ ಹೋಗಿ ಈ ವನಪ್ರದೇಶದಲ್ಲಿ, ಯಾಕೆಂದರೆ ನಮ್ಮ ಸೈನ್ಯ ನುಗ್ಗಿಬಿಟ್ಟಿದೆ, ನಮ್ಮ ನುಗ್ಗಿರ್ತಕ್ಕಂತಹ ಸೈನ್ಯದ ಈ ಹಾವಳಿಯನ್ನು ತಡೆಯೋದಕ್ಕೆ ಸಾಧ್ಯವಿಲ್ಲದೆ ಋಷಿಯಾಗಿರ್ತಕ್ಕಂಥವನು ಯಾವನೋ ಶಾಪವನ್ನು ಕೊಟ್ಟಿರಬೇಕು. ಬೇಗ ಹುಡುಕಿ ಈ ವನಪ್ರದೇಶದಲ್ಲಿ ಯಾವುದೋ ಆಶ್ರಮ ಇರಬಹುದು, ಆಶ್ರಮಗಳು ಉಂಟೆ ನೋಡಿ ಅಂತಂದಾಗ ಚರರು ಓಡೋಡಿ ಹೋದರು ಕುದುರೆಗಳ ಮೇಲೆ. ಸುತ್ತಲೂ ಕೂಡ ನೋಡಿ ಅರ್ಜುನನಿಗೆ ಬಂದು ಬಿನ್ನಹ ಮಾಡಿದರು. ಮಹಾರಾಜ, ಸಮೀಪದಲ್ಲೇ ಒಂದು ಆಶ್ರಮ ಮಂಡಲ ಇದೆ, ಅನೇಕ ಆಶ್ರಮಗಳಿದೆ ಅಂತ ಹೇಳಿದಾಗ ಅರ್ಜುನ ಬೇಗನೆ
ಸಾಲ್ವ ನರೇಶ, ಪ್ರದ್ಯುಮ್ನ, ವೃಷಕೇತು, ಯೌವನಾಶ್ವ, ನೀಲಧ್ವಜ ಇವರೆಲ್ಲರನ್ನೂ ಕೂಡ ಕರೆದುಕೊಂಡು ಆಶ್ರಮದ ಬಳಿಗೆ ಬರ್ತಾ ಇದ್ದಾನೆ. ಆಶ್ರಮವನ್ನು ಕವಿ ವರ್ಣನೆ ಮಾಡ್ತಾ ಇದ್ದಾನೆ. ವೆಗ್ಗಳಿಸರು ಇನ ಚಂದ್ರ ಪವನ ಶಿಖಿ ಪರ್ಜನ್ಯರು ವೆಗ್ಗಳಿಸರು ಒಗ್ಗಿಗವು ವೈರಮಿಲ್ಲದೆ ನಿಖಿಳ ಮೃಗ ಪಕ್ಷಿ ಮೊಗ್ಗಲರ್ಕಾಯಿ ಪಣ್ತಳಿರ್ಗಳಿಂ ಬೀಯವೆಂದೆಂದು ಎಲ್ಲ ತರುಗಳು ಸಗ್ಗದವರಂತೆ ಬೇಡಿದ ನೀವು ಆವಗಂ ಸುಗ್ಗಿಯಾಗಿ ಹೂವು 6 ಋತುಗಳು ಸಲೆ ಪೆಚ್ಚು ತಗ್ಗು ಶೀತೋಷ್ಣ ಸುಖ ದುಃಖಗಳೊಗೆಯದೆ ಆಶ್ರಮವೊಂದು ಮುಂದೆಸೆದುದು. ಅರ್ಜುನ, ಪ್ರದ್ಯುಮ್ನ, ವೃಷಕೇತು ಮುಂತಾದವರು ಆಶ್ರಮವನ್ನು ನೋಡ್ತಾ ಇದ್ದಾರೆ. ಆ ಆಶ್ರಮ ಹ್ಯಾಕ್ ಕಾಣ್ತಾ ಇದೆ ಅಂತಂದರೆ, ಇದರ ಮುಂದೆ, ಈ ಆಶ್ರಮದ ಕಾಂತಿಯ ಮುಂದೆ ಸೂರ್ಯ ಇರಬಹುದು, ಅಗ್ನಿ ಇರಬಹುದು, ಚಂದ್ರ ಎಲ್ಲರೂ ಕೂಡ ಕಾಂತಿಯನ್ನು ಕಳ್ಕೊಂಡ್ಬಿಟ್ರು ಅಂತ. ಅಂದರೆ ಅದರ ಎಲ್ಲರ ಕಾಂತಿಯನ್ನು ಕೂಡ ಮೀರಿಸಿರ್ತಕ್ಕಂತಹ ಒಂದು ಕಾಂತಿ ಈ ಆಶ್ರಮದಿಂದ ಬರ್ತಾ ಇದೆ. ಎಲ್ಲ ಮೃಗ ಪಕ್ಷಿಗಳು ಕೂಡ ತಮ್ಮ ವೈರವನ್ನು ಕಳೆದುಕೊಂಡು ಅನ್ಯೋನ್ಯವಾಗಿರ್ತಕ್ಕಂಥ ಸ್ನೇಹದಿಂದ ಅಲ್ಲಿ ಬಾಳುವೆಯನ್ನು ಮಾಡ್ತಾ ಇದೆ. ಎಲ್ಲ ಮರಗಳು ಕೂಡ ಮೊಗ್, ಅಲರ್, ಕಾಯಿ, ಪಣ್, ತಳಿರ್ಗಳು ಎಲ್ಲವನ್ನು ಕೂಡ ಎಲ್ಲ ಕಾಲದಲ್ಲೂ ಕೂಡ ಕೊಡ್ತಾ ಇದೆ. ಯಾವ ಹಣ್ಣು ಬೇಕೋ ಎಲ್ಲ ಕಾಲದಲ್ಲೂ ಸರ್ವರ್ತು ಫಲಪುಷ್ಪಾಣಿ ಅಂತ. ಕೆಲವು ಋತುಗಳಲ್ಲಿ ಕೆಲವು ಮರಗಳು ಹಣ್ಣನ್ನು ಬಿಡುತ್ತೆ, ಕೆಲವು ಕಾಯಿಗಳನ್ನು ಬಿಡುತ್ತೆ. ಆದರೆ ಈ ಎಲ್ಲ ಮರಗಳು ಎಲ್ಲ ಋತುಗಳಲ್ಲೂ ಕೂಡ ಬೇಕಾಗಿರ್ತಕ್ಕಂಥ ಹಣ್ಣು ಹಂಪಲಗಳನ್ನು ಕೊಡ್ತಾ ಇದೆ. ಇಲ್ಲಿರ್ತಕ್ಕಂತಹ ಮರಗಳು ಆ ಸ್ವರ್ಗದಲ್ಲಿರ್ತಕ್ಕಂತಹ ಕಲ್ಪವೃಕ್ಷದಂತೆ ಕೇಳಿದ್ದನ್ನು ಕೊಡುತ್ತೆ ಅಂತ. ಆ ರೀತಿಯಲ್ಲಿ ಕವಿ ಹೇಳ್ತಾ ಇದ್ದಾನೆ. ಆ ಒಂದು ಆಶ್ರಮದ ಸಂಪತ್ತು ಎಷ್ಟಿದೆ ಅಂತಂದರೆ ವರ್ಣನೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಬಹುಶಃ ಎಲ್ಲ ಋತುಗಳೂ ಕೂಡ ಈ ಸುಗ್ಗಿಯೇ ಇಲ್ಲಿ ಅಂತ. ಒಂದೊಂದು ಋತು ಸುಗ್ಗಿಯಾಗುತ್ತೆ ಅಂತ. ನಮ್ಮ ವಸಂತ ಋತು ಬಂದಾಗ ಇದು ಚೈತ್ರ ಮಾಸ, ವಸಂತ ಋತು, ಇಲ್ಲಿ ಚಿಗುರಬೇಕು, ಆನಂತರ ಕಾಯಾಗಬೇಕು, ಹಣ್ಣಾಗಬೇಕು ಅಂತ ನಿಯಮ ಇದೆ. ಆದರೆ ಇಲ್ಲಿರ್ತಕ್ಕಂತಹ ಮರಗಳನ್ನು, ಗಿಡಗಳನ್ನು, ಇಲ್ಲಿರ್ತಕ್ಕಂಥ ಪ್ರಕೃತಿಯನ್ನು ನೋಡಿದಾಗ ಎಲ್ಲ ಋತುಗಳು ಕೂಡ ಸುಗ್ಗಿ ಕೇಳಿದ್ದನ್ನು ಕೊಡ್ತಕ್ಕಂಥದ್ದು. ಸುಗ್ಗಿಯೇ ಆಗಿ ಹೋಗಿಬಿಟ್ಟಿದೆ, ಸಂತೋಷದ ಸ್ಥಳವಾಗಿಬಿಟ್ಟಿದೆ. ಇಲ್ಲಿರ್ತಕ್ಕಂತಹ ಜಾಗದಲ್ಲಿ ಸಮಸ್ಥಿತಿಯಂತೆ, ಕೃತಯುಗದಂತೆ ಎಲ್ಲವೂ ಕೂಡ ಎಲ್ಲ ಕಾಲದಲ್ಲೂ ಕೂಡ ಸಂತೋಷಮಯವಾಗಿದೆ. ಅಂತಹ ಆಶ್ರಮವನ್ನು ನೋಡ್ತಾ ಇದ್ದಾರೆ. ವೇದಶಾಸ್ತ್ರಾಗಮ ಸ್ಮೃತಿ ಪುರಾಣಾವಳಿಯ ನೋದಿಸುವ ಕುಶ ಸಮಿತ್ ಪುಷ್ಪ ಫಲ ಮೂಲ ಪರ್ಣಾದಿಗಳ ನೊದವಿಸುವ ಜಪ ತಪ ಸ್ನಾನಾಗ್ನಿಹೋತ್ರ ವಿಧಿ ವೇಳೆಗಳನ್ನು ಸಾಧಿಸುವ ಜಪ ತಪ ಸ್ನಾನಾಗ್ನಿಹೋತ್ರ ವಿಧಿ ವೇಳೆಗಳನ್ನು ಸಾಧಿಸುವ ರವಿ ನಮಸ್ಕಾರ ಹರಿಹರ ಸಮಾರಾಧನೆಗಳಂ ಮಾಡುವ ಅತಿಥಿಗಳನ್ನು ಅಳ್ತಿಯಿಂದಾದರಿಪ ಯೋಗ ಮಾರ್ಗದೊಳೆಸೆವ ಮುನಿಗಳು ಆಶ್ರಮದೆಡೆಯೊಳಿರುತ್ತಿದ್ದರು. ವೇದ, ಶಾಸ್ತ್ರ, ಆಗಮ, ಸ್ಮೃತಿ, ಪುರಾಣಗಳು ಎಲ್ಲ ಕಡೆಯಲ್ಲೂ ಕೂಡ ಓದಿಸ್ತಾ ಇದ್ದಾರಂತೆ. ಅನೇಕ 100 ಜನ ಶಿಷ್ಯರನ್ನು ಇಟ್ಕೊಂಡು ಎಲ್ಲರಿಗೂ ಕೂಡ ವೇದಾದಿಗಳನ್ನು ಹೇಳಿಕೊಡ್ತಾ ಇದ್ದಾರೆ, ಓದಿಸ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಕುಶ ಸಮಿತ್ತುಗಳು ಪುಷ್ಪ ಫಲ ಮೂಲಗಳನ್ನು ಅಲ್ಲಿ ಯಜ್ಞಗಳಿಗೋಸ್ಕರವಾಗಿ ಮಾಡ್ತಕ್ಕಂತಹ ದೇವತಾರಾಧನೆಗಳಿಗೋಸ್ಕರವಾಗಿ ಸಂಗ್ರಹವನ್ನು ಮಾಡ್ತಾ ಇದ್ದಾರೆ. ಜಪ, ತಪಸ್ಸು, ಅಗ್ನಿಹೋತ್ರ ಎಲ್ಲವನ್ನೂ ಕೂಡ ಕಾಲಕಾಲಕ್ಕೆ ಮಾಡ್ತಾ ಇರತಕ್ಕಂಥವರು. ರವಿ ನಮಸ್ಕಾರ, ಸೂರ್ಯ ನಮಸ್ಕಾರ ಹಾಗೂ ಹರಿಹರ ಸಮಾರಾಧನೆಗಳನ್ನು, ಅರ್ಚನೆಗಳನ್ನು ಮಾಡ್ತಾ ಇರತಕ್ಕಂಥವರು. ಜೊತೆಗೆ ಇದರ ನಡುವೆಯೂ ಕೂಡ ಬಂದಿರತಕ್ಕಂಥ ಅತಿಥಿಗಳನ್ನು ಅತ್ಯಂತ ಪ್ರೇಮದಿಂದ, ಪ್ರೀತಿಯಿಂದ ಆಧರಿಸ್ತಾ ಇರತಕ್ಕಂತಹ ಒಂದು ವರ್ಗ ಋಷಿಗಳು, ಅವರೆಲ್ಲರನ್ನೂ ಕೂಡ ನೋಡ್ತಾ ಇದ್ದಾರೆ. ಸುಡದಿರ್ದ ಪಾವಕನೋ ಬಿಸಿ ಮಾಣ್ದ ರವಿಯೋ ಸುಡದಿರ್ದ ಪಾವಕನೋ
ಬಿಸಿ ಮಾಡ್ದ ರವಿಯೋ ತಂಪಿಡಿದಿರದ ಚಂದ್ರಮನೋ ವಿಷಕಂಠನಾಗದಿಗ ಮೃಡನೋ ರಜಮಂ ಪೊರ್ದದಂಬುಜಾಸನನೋ ಪಣಿತಲ್ಪನಲ್ಲದ ವಿಷ್ಣುವೋ ಕಡುತೇಜದೊಬ್ಬುಳಿಯೋ ಶಾಂತಿಯ ನಿಜಾಕಾರದೊಡಲೋ ಕಡುತೇಜದೊಬ್ಬುಳಿಯೋ ಶಾಂತಿಯ ನಿಜಾಕಾರದೊಡಲೋ ಪೇಳೆಂಬ ಸೌಭರಿ ಮುನಿಪನು ಆಶ್ರಮದ ನಡುವೆ ಕುಳ್ಳಿರ್ದು ಸುಖಯೋಗದೊಳಿರಲ್ಕೆ ನಡೆತಂದರ್ಜುನಂ ಕಂಡನು. ಆ ಆಶ್ರಮದ ಪ್ರಧಾನರಾಗಿರ್ತಕ್ಕಂತಹ ಸೌಭರಿ ಮಹರ್ಷಿಗಳು ಅಂಥೇಳಿ ಅವರ ಆಶ್ರಮಕ್ಕೆ ಅರ್ಜುನಾದಿಗಳು ಬಂದಿದ್ದಾರೆ. ಬಂದು ನೋಡಿದರೆ ಹ್ಯಾಕ್ ಕಾಣ್ತಾ ಇದ್ದಾರೆ ಅಂತ. ಆ ಋಷಿಗಳು ಸುಡದಿರ್ದ ಪಾವಕನೋ ಅಗ್ನಿಯಂತೆ ಗೋಚರವಾಗ್ತಾ ಇದ್ದಾರೆ. ಅಗ್ನಿ ಸುಟ್ಟರೆ ಈ ಋಷಿ ಅನ್ನತಕ್ಕಂಥ ಅಗ್ನಿ ಸುಡೋದಿಲ್ಲ, ಅಷ್ಟೇ ಪಾವಕನಂತೆ ತೇಜಸ್ವಿಯಾಗಿದ್ದಾರೆ. ಬಿಸಿ ಮಾಡಿದ ರವಿಯೋ 14 ಲೋಕಗಳನ್ನು ಬೆಳಗತಕ್ಕಂತಹ ಸೂರ್ಯ ಇವರಿರಬಹುದೇ ಅಂತಂದರೆ ಬಿಸಿ ಇಲ್ಲ, ಸಮೀಪ ಹೋದರೂ ಕೂಡ ಅದು ತಂಪನ್ನು ಎರೀತಾ ಇದೆ. ಅವರ ಕಾಂತಿ ಬಿಸಿಯನ್ನು ಹೊಂದುತ್ತಾ ಇಲ್ಲ, ಆದರೆ ರವಿಯಂತೆ ತೇಜಸ್ವಿಯಾಗಿದ್ದಾರೆ. ತಂಪಿಡಿದ ಚಂದ್ರಮನೋ ಅಂತ ಚಂದ್ರನಂತೆ ಕಾಣ್ತಾ ಇದ್ದಾರೆ. ವಿಷಕಂಠನಾಗದಿಹ ಮೃಡನೋ ಅಂತ ಇವನು ಮೃಡ ಸಾಕ್ಷಾತ್ ಪರಮೇಶ್ವರನಂತೆ ಇದ್ದರೂ ಕೂಡ ವಿಷಕಂಠ ಅಲ್ಲ, ಕುತ್ತಿಗೆ ನೀಲಿಯಾಗಿಲ್ಲ, ವಿಷವನ್ನು ಕುಡಿದಿಲ್ಲ. ರಜಮಂ ಪೊರ್ಧದಂಬುಜಾಸನನು ಅಂತ ಲೋಕದಲ್ಲಿ ರಜೋಗುಣದಿಂದ ಭೂಮಿಯಲ್ಲಿ ಅವತಾರ ಹುಟ್ಟುತ್ತಾರೆ. ಆದರೆ ಬ್ರಹ್ಮ ರಜಸ್ಸನ್ನು ಮೀರಿರ್ತಕ್ಕಂಥ ರಜೋಗುಣವನ್ನು ಮೀರಿರ್ತಕ್ಕಂಥ ಬ್ರಹ್ಮನಂತೆ ಪಣಿತಲ್ಪದಲ್ಲಿ ಹಾವಿನ ಶೇಷನ ಆ ಆದಿತಲ್ಪದಲ್ಲಿ ಮಲಗದೇ ಇರತಕ್ಕಂತಹ ವಿಷ್ಣುವಂತೆ ಕಾಣ್ತಾ ಇರತಕ್ಕಂತಹ ಕಡುತೇಜದೊಬ್ಬುಳಿಯೋ ಇದೇನು ತೇಜಸ್ಸಿನ ಶೇಖರಣೆಯೋ ಅನ್ನುವ ಹಾಗೆ ಕಾಣ್ತಾ ಇದೆ. ಅಂತಹ ಶಾಂತಿಯ ಸ್ವರೂಪವೇ ನಿಜಾಕಾರದಲ್ಲಿ ಶಾಂತಿಯ ಒಡಲಾಗಿರ್ತಕ್ಕಂತಹ ಆ ಸೌಭರಿ ಮಹರ್ಷಿಯನ್ನು ಅರ್ಜುನ ಕಾಣ್ತಾ ಇದ್ದಾನೆ. ಬಂದು ಸಾಷ್ಟಾಂಗದಿಂದೆರಗಿ ಸೌಭರಿ ಮುನಿಯ ಮುಂದೆ ಕೈ ಮುಗಿದು ನಿಲ್ಲಲು ಆ ಪಾರ್ಥನಂ ಪ್ರೀತಿಯಿಂದ ಸತ್ಕರಿಸಿ ಕುಶಲಂಗಳಂ ಕೇಳ್ದು ಇಲ್ಲಿಗೇಕೆ ಬರಲಾಯಿತೆನಲು ಅಂದು ಕುಲಗೋತ್ರಮಂ ಕೊಂದ ಪಾಪಂ ಪೋಗಲೆಂದಶ್ವಮೇಧಮಂ ತೊಡಗಿಯನ್ನಂ ಧರ್ಮನಂದನಂ ಕಳುಹಿದಂ ಅಂದು ಕುಲಗೋತ್ರಮಂ ಕೊಂದ ಪಾಪಂ ಪೋಗಲೆಂದಶ್ವಮೇಧಮಂ ತೊಡಗಿ ಎನ್ನಂ ಧರ್ಮನಂದನಂ ಕಳುಹಿದಂ ಹಯರಕ್ಷೆಗೆ ಅದರೊಡನೆ ಬರೆ ಸಿಲ್ಕಿತ ದುಶಿಲೆಯೊಳು ಸೌಭರಿ ಮುನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದಾಗ ಪಾರ್ಥನನ್ನು ನೋಡಿದರು. ಸರ್ವಜ್ಞರು ಅವರು, ಭೂತ ಭವಿಷ್ಯದ ವರ್ತಮಾನಗಳನ್ನು ತಿಳಿದಲ್ಲೇ ಕರತಲಾಮಲಕವಾಗಿ ನೋಡ್ತಕ್ಕಂಥವರು. ಹಾಗಾಗಿ ಬಂದು ಕೂಡ ಅರ್ಜುನ ಬಂದಿದ್ದಾನೆ ಅಂತ ಗೊತ್ತಾಯಿತು. ಪಾರ್ಥ ಯಾತಕ್ಕೋಸ್ಕರ ಬಂದಿಯಪ್ಪ, ಏನು ಕುಶಲವೇ, ಧರ್ಮರಾಜ ಕುಶಲವೇ ಅಂತ ಹೇಳಿ ಕೇಳಿಬಿಟ್ಟು ಆನಂತರ ನೀನು ಬಂದ ಉದ್ದೇಶವೇನು ಅಂಥೇಳಿ ಕೇಳ್ತಾ ಇದ್ದಾರೆ. ಆಗ ಅರ್ಜುನ ಹೇಳ್ತಾನೆ, ಸ್ವಾಮಿ, ನಮ್ಮ ಅಣ್ಣ ಧರ್ಮರಾಜ ಕುಲಗೋತ್ರವನ್ನು ಜ್ಞಾತಿವಧೆಯನ್ನು ಮಾಡಿಬಿಟ್ಟ. ಎಲ್ಲ ಬಂಧುಗಳನ್ನು ಕೂಡ ಕೊಲ್ಲಬೇಕಾಯಿತು. ಆ ಜ್ಞಾತಿವಧೆಯ ದೋಷವನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ, ಆ ಪಾಪವನ್ನು ಕಳೆದುಕೊಳ್ಳೋದಕ್ಕೋಸ್ಕರವಾಗಿ ಅಶ್ವಮೇಧಯಾಗಕ್ಕೆ ತೊಡಗಿದ. ಆ ಕುದುರೆಯ ರಕ್ಷಣೆಗೆ, ಅಶ್ವಮೇಧದ ಕುದುರೆಯ ರಕ್ಷಣೆಗೆ ನನ್ನ ಕಳಿಸಿದ್ದಾನೆ. ನಾನು ಅದರೊಂದಿಗೆ ಬಂದೆ. ಈ ವಿಂಧ್ಯಾದ್ರಿಯ ತಪ್ಪಲಲ್ಲಿ ವಿಶಾಲವಾದ ಶಿಲೆಯ ಮೇಲೆ ಕುದುರೆ ಬಂತು. ಅದರ ಮೇಲೆ ನಿಂತ್ಕೊಂಡು ಬಿಟ್ಟಿದೆ. ಅಲುಗಾಡೋಕ್ಕೆ ಸಾಧ್ಯವಿಲ್ಲದೆ ಅದು ನಿಂತ್ಕೊಂಡು ಬಿಟ್ಟಿದೆ. ಈಗ ನೀವೇ ಅನುಗ್ರಹವನ್ನು ಮಾಡಬೇಕು. ಎಲೆ ಮುನೀಶ್ವರ, ತವಾನುಗ್ರಹದೊಳಲ್ಲದೆ
ಈ ಶಿಲೆಯೊಳೊಂದಿದ ಹಯಂ ಬಿಡುವುದಂ ಕಾಣೆ ಎಲೆ ಮುನೀಶ್ವರ ತವಾನುಗ್ರಹದೊಳಲ್ಲದೆ ಈ ಶಿಲೆಯೊಳೊಂದಿದ ಹಯಂ ಬಿಡುವುದಂ ಕಾಣೆ ನೀನುಡುಗಬೇಕೆಂದು ಎರಗಲು ಅರ್ಜುನನ ಮೊಗನೋಡಿ ನಗುತ ಸೌಭರಿ ನುಡಿದನು ತಿಳುಹಿದಂ ಪಿಂತೆ ಭಾರತ ಯುದ್ಧ ಮಧ್ಯದೊಳ್ ನಳಿನನಾಭಂ ನಿನಗೆ ತಿಳುಹಿದಂ ಮತ್ತೆಯುಂ ಅಹಂಕಾರ ಮುಳಿದುದಿಲ್ಲ ಅಕಟ ಜಗದೊಳ್ ಕೊಲ್ವರಾರ್ ಕಾವರಾರು ಅಕಟ ಜಗದೊಳ್ ಕೊಲ್ವರಾರ್ ಕಾವರಾರು ಬಲ್ಲೊಡೆ ಉಸಿರೆಂದನು ಮಹಾತ್ಮ, ನಿಮ್ಮ ಅನುಗ್ರಹವಿಲ್ಲದೆ ಶಿಲೆಯಲ್ಲಿ ನಿಂತ್ಕೊಂಡಿರ್ತಕ್ಕಂತಹ ಕುದುರೆಯ ರಕ್ಷಣೆ ಸಾಧ್ಯವಿಲ್ಲ. ಅದನ್ನು ಬಿಡಿಸುವ ಬಗೆ ಹೇಗೆ? ನಿಮ್ಮ ಅನುಗ್ರಹದಿಂದ ಮಾತ್ರ ಅದಾಗಬೇಕು. ನಮ್ಮನ್ನು ಉಳುಹಬೇಕು, ನಮ್ಮ ಯಜ್ಞ ಪೂರ್ಣವಾಗುವಂತೆ ಮಾಡಬೇಕು ತಾವು ಅಂತ ಹೇಳಿದಾಗ ಸೌಭರಿ ಮಹರ್ಷಿಗಳು ನಕ್ಕುಬಿಟ್ರಂತೆ. ಅರ್ಜುನ, 18 ಅಧ್ಯಾಯದ ಭಗವದ್ಗೀತೆಯನ್ನು ಕೃಷ್ಣ ಯುದ್ಧರಂಗದಲ್ಲಿ ನಿನಗೆ ಉಪದೇಶ ಮಾಡಿದರೂ ಕೂಡ ನಿನಗೆ ತಿಳುವಳಿಕೆ ಬರಲಿಲ್ಲ. ನಿನಗೆ ಈ ಒಂದು ಅಜ್ಞಾನ ಅಹಂಕಾರಗಳು ಅಳಿದೇ ಹೋಗಲಿಲ್ಲ ನಿನಗೆ. ನಾನು ಕೊಂದೆ, ನನಗೆ ಪಾಪ ಬಂದಿದೆ, ನಾನು ಆ ಪಾಪ ಪರಿಹಾರವನ್ನು ಮಾಡಿಕೊಳ್ಬೇಕು ಅಂಥೇಳಿ ಬಂದಿದ್ಯಲ್ಲಪ್ಪ. ಜಗದೊಳ್ ಕೊಲ್ವರಾರ್ ಕಾವರಾರ್. ಕೊಲ್ಲತಕ್ಕಂಥವನು ಯಾರು? ಕಾಯುವವನು ಅವನೇ, ಕೊಲ್ಲುವವನು ಅವನೇ. ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ನಿಮ್ಮೊಂದಿಗೆ ಇದ್ದಾನೆ. ಆದರೆ ಅದನ್ನು ನೀವು ಅರಿಲಿಲ್ಲ. ನಿಮ್ಮ ಅಜ್ಞಾನಕ್ಕೆ ಏನು ಹೇಳೋಣ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 10ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್.ಎಲ್. ವಾಗೀಶ್ವರಿ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್.ಆರ್. ವಾಸುದೇವ. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್. ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.